ನಮಸ್ಕಾರ ವೀಕ್ಷಕರೇ, ನೀವು ಕೇಳ್ತಾ ನೋಡ್ತಾ ಇರೋದು ವಿಶಾಲಪ್ರಭಾ ಡಿಜಿಟಲ್ ಮೀಡಿಯಾ ನ್ಯೂಸ್. ನಾನು ನಿಮ್ಮ ಈರಣ್ಣ ಸಣ್ಣಿ, ಪತ್ರಕರ್ತ. ಮುಖ್ಯ ಸುದ್ದಿಗಳು. ತುಮಕೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಸಮುದಾಯಗಳ ಸಾಧಕರಿಗೆ ಸನ್ಮಾನ. ಭಾರತ ಸಂಚಾರ್ ನಿಗಮ BSNLನ 25ನೇ ವಾರ್ಷಿಕೋತ್ಸವಾಚರಣೆ. ಸುದ್ದಿಗಳ ವಿವರ. ತುಮಕೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಕೇಂದ್ರ ರಾಜ್ಯ ಸಹಕಾರ ರಂಗದಲ್ಲಿ ಉನ್ನತ ಹುದ್ದೆಗೆ ನಿಯುಕ್ತಿಗೊಂಡಿರುವ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯರಿಗೆ ಅಭಿನಂದನಾ ಸಮಾರಂಭ ನಗರದ ಶ್ರೀದೇವಿ ವೈದ್ಯಕೀಯ ಕಾಲೇಜಿನ ಆವರಣದ ಸಭಾಂಗಣದಲ್ಲಿ ನಡೆಯಿತು. ಮಾಜಿ ಸಚಿವ ಹಾಗೂ ಶಾಸಕ KN ರಾಜಣ್ಣ, ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು, ರಾಜ್ಯ ಕಾಡುಗೊಲ್ಲ ನಿಗಮದ ಅಧ್ಯಕ್ಷ ಹಾರೋಗೆರೆ ಮಹೇಶ್, BMTC ಸಾರಿಗೆ ನಿಗಮದ ಉಪಾಧ್ಯಕ್ಷ ನಿಕೇತ್ ರಾಜ್ ಮೌರ್ಯ, ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ MR ಉಲಿನಾಯ್ಕರ್, ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ KJ ಪರಶುರಾಮ್, ಪ್ರಜಾಪ್ರಗತಿ ಪತ್ರಿಕೆಯ ಸಂಪಾದಕ ಡಾಕ್ಟರ್ S ನಾಗಣ್ಣ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ TK ಧನಿಯಾಕುಮಾರ್ ಮತ್ತಿತರರು ಪಾಲ್ಗೊಂಡರು. ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ ಶಾಸಕ KN ರಾಜಣ್ಣ ಮಾತನಾಡಿ, ಹಿಂದುಳಿದ ವರ್ಗಗಳ ಜನಪ್ರತಿನಿಧಿಗಳು ಅಧಿಕಾರ ಸಿಕ್ಕಾಗ ಅಸಹಾಯಕರ, ಧ್ವನಿ ಇಲ್ಲದವರ ಬಗ್ಗೆಯೇ ಚಿಂತಿಸಿ ಎಲ್ಲ ಜಾತಿಯ ಜನಾಂಗದ ಬಡವರಿಗೆ ಸಹಾಯ ಮಾಡಬೇಕು. ಇದರಲ್ಲಿ ಜಾತಿ ಮತ ಪಂಕ್ತಿಗಳನ್ನು ಮಾಡಬಾರದು. ಅಧಿಕಾರ ಸಿಕ್ಕಾಗ ಬಡವರ ಸೇವೆಗೆ ಮುಂದಾಗಿರಿ ಎಂದು ಕಿವಿಮಾತು ಹೇಳಿದರು. ದೇವರು ನಮಗೆ ಏನು ಬುದ್ಧಿಶಕ್ತಿ ಕೊಟ್ಟಿರ್ತಾರಲ್ಲ, ರಾಷ್ಟ್ರೀಯದಲ್ಲಿ ಎಲ್ಲರಿಗೂ ಕೊಟ್ಟಿರ್ತಾನೆ. ಆದ್ರೆ ಕೊಟ್ಟಂತ ಬುದ್ಧಿನ ಸಭೆಗೆ ಸರಿಯಾಗಿ ಉಪಯೋಗ ಮಾಡುವಂಥದ್ದು ಕಲ್ತ್ಕೋಬೇಕು ನಾವಷ್ಟೇ. ಅದು ಆಗ ಯಾರು ಮಾಡಿದೆ ಮತ್ತೆ ತಿರ್ಗಾ ನಾವು ಏನೇ ಮಾಡಿದ್ರು ಕೂಡ ನೋಡಿ, ನಾವು ಒಬ್ರು ಯಾರು ಧ್ವನಿ ಇಲ್ಲದೆ ಇರೋರು ಇರ್ತಾರೆ, ಯಾರು ಅಸಹಾಯಕರು ಇರ್ತಾರೆ, ಅವರಿಗೆ ಸಹಾಯಕ್ಕೆ ನಾವು ಮಾಡಬೇಕು. ಬರೀ ನಮ್ದು ಒಂದೇ ಯಾರು ಹಿಂದುಳಿದವರು ಅಂತಾನೆ ಅಲ್ಲ, ಈ ಬಡವರು ಇದ್ದಾರೆ, ಎಲ್ಲ ಜಾತಿಗಳು ಇರ್ತಾರೆ. ಎಲ್ಲ ಜಾತಿ ಬಡವರಿಗೂ ಕೂಡ ನಾವು ನಾಯಕತ್ವ ಕೊಡಬೇಕು, ಅವರ ಯೋಗಕ್ಷೇಮ ನೋಡಬೇಕು. ಮತ್ತೆ ಅವರಿಗೆ ನಮ್ಮ ಜೀವನದಲ್ಲಿ ನಮ್ಮ ಅಧಿಕಾರ ಇರುವಂತ ಕಾಲದಲ್ಲಿ ಏನನ್ನ ನಾವು ಸಹಾಯ ಮಾಡ್ಬೋದು ಅದನ್ನ ನಾವು ಮಾಡಬೇಕು. ಅದನ್ನ ಮಾಡದೇ ನಮಗೂ ಮನುಷ್ಯರಿಗೂ ಏನೂ ವ್ಯತ್ಯಾಸ ಇರೋದಿಲ್ಲ. ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು ಮಾತನಾಡಿ, ಇತಿಹಾಸ ಹೊಂದಿರುವ ಹಿಂದುಳಿದ ವರ್ಗದವರು ಪ್ರಬಲ ಜಾತಿ ಜನಾಂಗಗಳ ಅಪಪ್ರಚಾರಕ್ಕೆ ಕಿವಿಗೊಡದೆ ಎಚ್ಚರಿಕೆಯ ಮಾರ್ಗವನ್ನು ಅನುಸರಿಸಬೇಕು. ಆ ನಿಟ್ಟಿನಲ್ಲಿ ರಾಜಕೀಯ ಶಕ್ತಿ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ನಾವೆಲ್ಲ ಇವತ್ತೇನು ಕರ್ನಾಟಕದಲ್ಲಿ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿಯ ಸಮೀಕ್ಷೆಯನ್ನು ನಡೀತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದರೆ ವಾಸ್ತವದ ಹಿಂದಕ್ಕೆ ಹೋದ್ರೆ ಸ್ವತಂತ್ರ ಪೂರ್ವದಿಂದ ಹಿಡಿದು ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಿಗೆ ನಡೆದು ಬಂದಿರತಕ್ಕಂಥ ದಾರಿ ಮತ್ತು ಶಕ್ತಿಯ ವಿಚಾರಗಳು ಅನೇಕವು ಇದೆ. ಇವತ್ತು ನಾವೇನು ದೇವರಾಜೇಶ್ವರನ್ನ ನೆನೆಸ್ಕೋತೀವಿ, ಬಂಗಾರಪ್ಪನವ್ರನ್ನ ನೆನೆಸ್ಕೋತೀವಿ, ಸಿದ್ದರಾಮಯ್ಯವ್ರನ್ನ ನೆನೆಸ್ಕೋತೀವಿ. ಹಿಂದೆ ಕರ್ನಾಟಕದ ಮಹಾರಾಜರು ಮಿಲ್ಲರ್ ಸಮಿತಿಯ ಮೂಲಕ ಕರ್ನಾಟಕ ರಾಜ್ಯದ ಹಿಂದುಳಿದ ಸಮುದಾಯಗಳಿಗೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಮಾಡಿದ್ರು. ಅದಾದ್ಮೇಲೆ ಸ್ವಾತಂತ್ರ್ಯ ನಂತರ ನಾಗನೂರವರ ಕಮಿಷನ್ ಇರ್ಬೋದು, LG ಅವನೂರವರ ಕಮಿಷನ್ ಇರ್ಬೋದು, ಅದೇ ರೀತಿ ವೆಂಕಟಸ್ವಾಮಿರವರ ಕಮಿಷನ್ ಇರ್ಬೋದು, ಚಿನ್ನಪ್ಪರೆಡ್ಡಿರವರ ಕಮಿಷನ್ ಇರ್ಬೋದು, ಅದಾದ್ಮೇಲೆ ಬಂದಂತ ಕಾಂತರಾಜ್ರವರ ಒಂದು ಸಮೀಕ್ಷೆಯ ವರದಿ ಇರ್ಬೋದು, ಈಗ ಮಧುಸೂದನ್ ನಾಯ್ಕರವರ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥ ಒಂದು ಸಮೀಕ್ಷೆ ಇರ್ಬೋದು. ಇವೆಲ್ಲವೂ ಸಹ ಕರ್ನಾಟಕದಲ್ಲಿ ಹಿಂದುಳಿದ ಸಮುದಾಯಗಳಿಗೆ ಶಕ್ತಿ ತುಂಬುವಂತ ಒಂದು ಪ್ರಯತ್ನ. ಬೆಂಗಳೂರು BMTC ಸಾರಿಗೆ ಸಂಸ್ಥೆಯ ನಿಗಮದ ಉಪಾಧ್ಯಕ್ಷ ನಿಕೇತ್ ರಾಜ್ ಮೌರ್ಯ ಮಾತನಾಡಿ, ಹಿಂದುಳಿದವರಿಗೆ ಅವಕಾಶಗಳು ಜೀವನದಲ್ಲಿ ಬಂದೇ ಬರುತ್ತದೆ. ತಾಳ್ಮೆಯಿಂದ, ಜಾಣ್ಮೆಯಿಂದ, ಸಮಚಿತ್ತದ ಯೋಚನಾ ಮಾರ್ಗದಲ್ಲಿ ಸದ್ಯಕ್ಕೆ ಸಿಕ್ಕ ಅವಕಾಶವಿದು. ಮುಂದೆ ನಮ್ಮ ರಾಜಕೀಯ ಸಂವಿಧಾನಾತ್ಮಕ ರಾಜಕೀಯ ಪಾಲು ಸಿಕ್ಕೇ ಸಿಗುತ್ತದೆ ಎಂಬ ಆಶಾಭಾವದ ಚಿಂತನೆ ನಿಮಗಿರಲಿ ಎಂದು ಹೇಳಿದರು. ಅವಾಗ ಮಾತ್ರವೇ ಏನಾದರೂ ಒಂದು ರಾಜಕೀಯ ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ಕೆಲವೊಮ್ಮೆ ಹಿನ್ನಡೆ ಆಗುತ್ತೆ, ಆದರೆ ಆ ಹಿನ್ನಡೆನ ನಾವು ತಲೆಗೆಚ್ಕೊಳ್ಬೇಕಾದಂಥ ಅನಿವಾರ್ಯತೆ ಇಲ್ಲ. ಯಾಕೆಂದರೆ ಕುವೆಂಪು ಒಂದು ಮಾತು ಹೇಳ್ತಾರೆ, ಎಲ್ಲ ಇದೆ ನಿತ್ಯತೆಯ ಗಬ್ಬದಲ್ಲಿ, ಮುಂದೆ ಅದು ತೋರುವುದು ಬಿಡುಗಡೆಯ ಹಬ್ಬದಲ್ಲಿ ಅಂತ ಅವ್ರ ಮಾತು ಹೇಳ್ತಾರೆ. ಎಲ್ಲವೂ ಕೂಡ ಇದೆ. ಈ ನೋವು ಸಂಕಟ ಎಲ್ಲವನ್ನು ನುಂಗ್ಕೊಂಡು ಒಂದು ದಿವಸ ಮತ್ತೆ ಮೇಲೇಳೋ ಕಾಲ ಬಂದೇ ಬರುತ್ತೆ. ಆ ದಿನಕ್ಕೋಸ್ಕರ ಎಲ್ಲ ಹಿಂದುಳಿದ ವರ್ಗಗಳು ಕೂಡ ಒಟ್ಟಾಗಬೇಕಾದಂಥ ಅನಿವಾರ್ಯತೆ ನಮ್ಮ ಕಣ್ಮುಂದೆ ಇದೆ.
ಇಷ್ಟು ಹೇಳಿ ಭಾಳ ಜನ ಕೇಳ್ತಿದ್ರು, ಏನು ಸರ್ ಬಹುಶಃ ನಾಗಣ್ಣವರು ಪ್ರಸ್ತಾಪ ಮಾಡಿದ್ರು, ಹಿರಿಯರಾದಂಥ ನಾಗಣ್ಣವರು ಕೂಡ ಪ್ರಸ್ತಾಪ ಮಾಡಿದ್ರು, ಏನು ಸರ್ ನಿಮಗೆ ಬೋರ್ಡು ಚೇರ್ಮನ್ ಮಾಡಿದ್ರು ಮತ್ತು ವೈಸ್ ಚೇರ್ಮನ್ ಮಾಡಿಬಿಟ್ರು. ಅದು ಸಹಜ. ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಹೆಮ್ಮಾರ್ ಹುಲಿನಾಯ್ಕರ್ ಮಾತನಾಡಿ, ಅಧಿಕಾರ ಯಾರೂ ಕೊಡುವುದಿಲ್ಲ, ಅದನ್ನು ಶ್ರಮ ವಹಿಸಿ ಹೋರಾಟದ ಮಾರ್ಗದಲ್ಲೇ ಪಡೆಯಬೇಕು. ಈ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಸಮುದಾಯಗಳ ಯುವಕ ಯುವತಿಯರು ಎಲ್ಲಾ ಕ್ಷೇತ್ರಗಳ ಸಾಧನೆಗಾಗಿ ವಿದ್ಯೆಗೆ ಹೆಚ್ಚು ಒತ್ತು ನೀಡಲು ಕಿವಿಮಾತು ಹೇಳಿದರು. ಅಧಿಕಾರ ಕೊಡೋದಿಲ್ಲ, ಅಧಿಕಾರ ತೆಗೆದುಕೊಳ್ಬೇಕಾಗುತ್ತೆ. ಅಧಿಕಾರ ತೆಗೆದುಕೊಳ್ಳುವಾಗ ಜನಶಕ್ತಿ ಬಹಳ ಮುಖ್ಯ. ಅದಿಲ್ಲದೆ ಹೋದರೆ ರಿಕಗ್ನೈಸು ಆಗೋದಿಲ್ಲ, ಅಧಿಕಾರನೂ ಸಿಗೋದಿಲ್ಲ. ಹೀಗಾಗಿ ನಾವು ನಮ್ಮಲ್ಲೇ ಭಿನ್ನಾಭಿಪ್ರಾಯವಂತೂ ಒಬ್ಬರಿಗೊಬ್ಬರಿಗೆ ನಾವು ಹಚ್ಚಿಕೊಂಡು ಹೆಚ್ಚು ಜನ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರೆ ನಮ್ಮನ್ನು ಬೇರೆದವರು ರಿಕಗ್ನೈಸ್ ಮಾಡ್ತಾರೆ. ಭಾರತ ಸಂಚಾರ ನಿಗಮ BSNLನ 25ನೇ ವಾರ್ಷಿಕೋತ್ಸವ ತುಮಕೂರಿನ BSNL ಕಚೇರಿ ಆವರಣದಲ್ಲಿ ಇತ್ತೀಚೆಗೆ ನಡೆಯಿತು. ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿದ ತುಮಕೂರು ಹಾಗೂ ಹಾಸನ ಜಿಲ್ಲೆಗಳ ಹಿರಿಯ ಪ್ರಧಾನ ವ್ಯವಸ್ಥಾಪಕ ದಿಗಂಬರ್ ಕುಮಾರ್ ಮಾತನಾಡಿ, ತುಮಕೂರು ಹಾಗೂ ಹಾಸನ ಜಿಲ್ಲೆಗಳಲ್ಲಿ BSNLನ ಸೇವೆ ಎಲ್ಲ ತಾಲೂಕುಗಳ ಗ್ರಾಮಗಳಲ್ಲಿ ಸಹ ಮೇಕ್ ಇನ್ ಇಂಡಿಯಾ ಸ್ವದೇಶಿ 4G ನೆಟ್ವರ್ಕ್ ಸೇವೆಯನ್ನು ನೀಡುತ್ತಿದೆ ಎಂದು ಹೇಳಿದರು. ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ದಿನೇಶ್ ಕುಮಾರ್, ಜಿಲ್ಲಾ ಸಹಕಾರಿ ಬ್ಯಾಂಕ್ ವ್ಯವಸ್ಥಾಪಕ ಜಂಗಮಪ್ಪ, ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿ ಸುರೇಶ್, ಕೆನರಾ ಬ್ಯಾಂಕ್ ಸಹಾಯಕ ವ್ಯವಸ್ಥಾಪಕ ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು. Very warm greetings to my esteemed customers, employees, business partners, visitors and then caring residents of Tumkur districts. Very happy Dasara to all of you. BSNL Tumkur assures our customers that we made our network to make service 99.99% service available 24/7. Tumkur district is connected in 7 directions towards Chennai and Bangalore, which even the 5 directions there is a OFC cut or the service is interrupted, the Tumkur customer will be served without any service disruption. Thank you once again for being part of this BSNL story for last 25 years. Thank you very much. ಸುದ್ದಿ ವೀಕ್ಷಣೆಗೆ ವಂದನೆಗಳು. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.